ಇಲ್ಲಿ ನೆರೆದಿರುವಂತಹ ಪ್ರೆಸ್ಟೀಜ್ ವೆಸ್ಟ್ವುಡ್ ಅಪಾರ್ಟ್ಮೆಂಟ್ನ ಕನ್ನಡ ಅಭಿಮಾನಿ ಬಂಧುಗಳಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ತೆಕ್ಕನೆ ಮೈ ಮನ ಮರೆಯುವುದು. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಈ ಕವನ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲವೇ? ನಮ್ಮ ಕನ್ನಡ ನಾಡು ಸಂಸ್ಕೃತಿ ಹಾಗೂ ಕಲೆಗಳಿಗೆ ತುಂಬ ಹೆಸರುವಾಸಿಯಾಗಿದೆ. ನಮ್ಮ ದೇವಸ್ಥಾನಗಳಲ್ಲಿ ನಡೆಯುವಂತಹ ಉತ್ಸವ ಇರ್ಬೋದು, ಜಾತ್ರೆ ಇರ್ಬೋದು, ಅಥವಾ ಊರಿನಲ್ಲಿ ನಡೆಯುವಂತಹ ನಾಗಾರಾಧನೆ ಅಥವಾ ಭೂತಾರಾಧನೆ, ಅದು ಅಲ್ಲದೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕಲೆಯಾದ ಯಕ್ಷಗಾನ ಆಗಲಿ ಅಥವಾ ಡೊಳ್ಳು ಕುಣಿತ ಆಗಲಿ ಎಲ್ಲ ದೇಶ ವಿದೇಶಗಳಲ್ಲಿ ಇದು ಬಹಳ ಪ್ರಸಿದ್ಧಿಯಾಗಿದೆ. ರಾಣಿ ಅಬ್ಬಕ್ಕಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಕೆಂಪೇಗೌಡ ಮುಂತಾದ ಹಲವಾರು ವೀರಾದಿ ವೀರರನ್ನು ನಮ್ಮ ರಾಷ್ಟ್ರಕ್ಕಾಗಿ ಮುಡುಪಾಗಿಟ್ಟಿರೋದು ನಮ್ಮ ಕನ್ನಡ ನಾಡು. ಇನ್ನು ವಾಣಿಜ್ಯ ವಿಷಯಕ್ಕೆ ಬಂದರೆ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ವಿಜಯ ಬ್ಯಾಂಕ್, ಹೀಗೆ ಹಲವಾರು ರಾಷ್ಟ್ರೀಕೃತ ಬ್ಯಾಂಕುಗಳ ತವರೂರು ನಮ್ಮ ಕರುನಾಡು. ಈ ನಮ್ಮ ಕನ್ನಡ ನಾಡಿನ ರಾಜ್ಯೋತ್ಸವವನ್ನು, ಕನ್ನಡ ರಾಜ್ಯೋತ್ಸವವನ್ನು ಇಂದು ನಾವು ಆಚರಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕಾದರೆ ಒಂದು 4 ವಿಷಯಗಳನ್ನು ಗಮನದಲ್ಲಿ ಇಡಬೇಕಾಗ್ತದೆ. ಮೊದಲನೇದಾಗಿ, ಇದನ್ನು ಯಾಕೆ ನಾವು ಆಚರಿಸಬೇಕು? ಹೌದು, ನಾವು ಕನ್ನಡ ರಾಜ್ಯೋತ್ಸವವನ್ನು ಯಾಕೆ ಆಚರಿಸಬೇಕು ಅಂದರೆ, ಈ ಮಣ್ಣಿನ ಋಣ, ಈ ಕಾವೇರಿ ನೀರಿನ ಋಣ, ಈ ಗಾಳಿಯ ಋಣ, ಈ ಸಮಾಜದ ಋಣ ತೀರಿಸಬೇಕಾದ್ರೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲೇಬೇಕು. ಮತ್ತು ಯಾವಾಗ ಆಚರಿಸಬೇಕು? ಹೌದು, ನವೆಂಬರ್ 1ರಂದು, ಅಂದರೆ ಇವತ್ತು ಸಾಂಕೇತಿಕವಾಗಿ ನಾವು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸಿದರೂ ಕೂಡ ಇದು ನಮ್ಮ ಕನ್ನಡ ತಾಯಿಯ ಉತ್ಸವ, ಕನ್ನಡೋತ್ಸವ, ರಾಜ್ಯೋತ್ಸವ, ಇದು ನಿತ್ಯೋತ್ಸವ ಆಗಲಿ ಅಂತ ಎಲ್ಲರ ಬಯಕೆ. ಯಾರು ಆಚರಿಸಬೇಕು ಅಂದರೆ, ಕನ್ನಡ ಮಾತೆಯ ಮಕ್ಕಳಾದ ನಾವೆಲ್ಲರೂ ಖಂಡಿತವಾಗಿಯೂ ಈ ಹಬ್ಬವನ್ನು ಆಚರಿಸಲೇಬೇಕು. ಆದರೆ ಕನ್ನಡೇತರರು, ಈ ನೆಲದಲ್ಲಿ ನೆಲೆಸಿರುವವರು ಸಹ ಈ ಕನ್ನಡ ಹಬ್ಬವನ್ನು, ಕನ್ನಡ ರಾಜ್ಯೋತ್ಸವವನ್ನು ಅಗತ್ಯವಾಗಿ ಮಾಡಲೇಬೇಕು. ಇನ್ನು ಇದನ್ನು ಯಾಕೆ ನಾವು ಮಾಡಬೇಕು ಅಂದರೆ, ಇದು ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಬಳಸಬೇಕು, ಕನ್ನಡ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಕನ್ನಡತನವನ್ನು ನಮ್ಮದಾಗಿಸಿಕೊಳ್ಳಬೇಕು, ಕನ್ನಡ ಪತ್ರಿಕೆ ಮತ್ತು ಪುಸ್ತಕಗಳನ್ನು ಓದಬೇಕು, ಕನ್ನಡತನವನ್ನು ನಮ್ಮದಾಗಿಸಿಕೊಳ್ಳಬೇಕು. ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ತಾಯಿ ಕನ್ನಡಾಂಬೆ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತೇನೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭ